ಹಿಂದಿನ ಜನ್ಮದಲ್ಲಿ ನಾನು ನಾಯಿಯಾಗಿದ್ದೆ. ಲಕ್ಷಪಟ್ಟು ಕೇಳ್ರಿ, ಇದು ಬಹಳ ಅದ್ಭುತ ಪ್ರಸಂಗ. ಹಿಂದಿನ ಜನ್ಮದಲ್ಲಿ ನಾನು ನಾಯಿಯಾಗಿದ್ದೆ. ನೀವು ಇದೇ ದೇವಸ್ಥಾನದ ಇದೇ ಪ್ರಾಂಗಣದಲ್ಲಿ ಆನಂದದಿಂದ ಶಿವಪೂಜೆಯನ್ನು ಮಾಡಿಕೊಂಡು ನೀವು ಪ್ರಸಾದ ಮಾಡ್ತಾ ಇದ್ರಿ. ನಾ ದೂರದಿಂದ ನಿಮ್ಮನ್ನೇ ನೋಡ್ತಾ ಕುಂತಿದ್ದೆ. ಯಾವಾಗ ನೀವು ಪ್ರಸಾದ ಮಾಡಿ ಇಲ್ಲಿಂದ ಎದ್ದು ಹೋದ್ರಿಯೋ, ನಾಯಿಯ ಜನ್ಮದಲ್ಲಿರ್ತಕ್ಕಂಥ ನಾನು ಇಲ್ಲಿಗೆ ಬಂದೆ. ನೀವು ಪ್ರಸಾದ ಮಾಡಿ ಹೋದ ನಂತರ ಉಳಿದಿರ್ತಕ್ಕಂಥ ಒಂದಿಷ್ಟು ಮಿಕ್ಕ ಪ್ರಸಾದವನ್ನ ನಾ ಸೇವಿಸಿದ ತಕ್ಷಣವೇ ನನಗೆ ಈ ನಾಯಿಯ ಜನ್ಮ ಹೋಗಿ ಮನುಷ್ಯ ಜನ್ಮ ಸಿಕ್ತು. ಅಷ್ಟೇ ಅಲ್ಲ, ಒಬ್ಬ ಮಹಾರಾಜರ ಮನೆತನದೊಳಗೆ ನಾನು ಹುಟ್ಟಿದೆ. ಪರಿಣಾಮ ಇವತ್ತು ನಾನು ಕೂಡ ಮಹಾರಾಜನಾಗಿ ನಿಮ್ಮ ದರ್ಶನಕ್ಕೆ ನೇಸರು. ಗುರುವಿಗೆ ಆಶ್ಚರ್ಯ ಆಗ್ಲಿಲ್ಲ. ಯಾಕೋ ರಾಜ, ಒಬ್ಬ ಗುರುವಿಗೆ ಸುಳ್ಳು ಹೇಳಕತ್ತೀಯೇನೋ? ಮಿಕ್ಕ ಪ್ರಸಾದದ ಬಲದಿಂದ ನಾಯಿಯಾಗಿರ್ತಕ್ಕಂಥ ನೀನು ಮನುಷ್ಯನಾಗಿ ಮಹಾರಾಜನಾಗಿ ಬಂದಿ ಅಂತ ಹೇಳಕತ್ತೀಯಲ್ಲ, ಇದು ಶುದ್ಧ ಸುಳ್ಳು. ಮಹಾರಾಜ ಅಂತಾನೆ, ಮಹಾನುಭಾವರೇ, ನಾನ್ಯಾಕೆ ಸುಳ್ಳು ಹೇಳಿ? ಇದು ಸತ್ಯ. ರಾಜ ಸತ್ಯ ಅಂತಾನೆ, ಗುರು ಸುಳ್ಳು ಅಂತಾನೆ. ಆವಾಗ ಗುರುಗಳು ಅಂತಾರ, ಇದು ಸತ್ಯವೇ ಆಗಿದ್ದಲ್ಲಿ ಇದಕ್ಕೆ ಯಾರು ಸಾಕ್ಷಿ ಅಂದಾಗ ಮಹಾರಾಜ ಅಂತಾನೆ, ಯಾವ ಶಾಂತ ಮಲ್ಲಿಕಾರ್ಜುನ ಲಿಂಗದ ಎದುರುಗಡೆನೆ ಬಿದ್ದಿರ್ತಕ್ಕಂಥ ನಿಮ್ಮ ಮಿಕ್ಕ ಪ್ರಸಾದವನ್ನು ಸೇವಿಸಿ ಇವತ್ತು ನಾನು ಮಹಾರಾಜನಾಗಿದ್ದೀನಿ. ಇದಕ್ಕೆ ಬೇರೆ ಯಾರೂ ಸಾಕ್ಷಿ ಅಲ್ಲ, ಈ ಗರ್ಭಗುಡಿಯಲ್ಲಿ ಕುಳಿತಿರ್ತಕ್ಕಂಥ ಶಾಂತ ಮಲ್ಲಿಕಾರ್ಜುನ ಲಿಂಗವೇ ಸಾಕ್ಷಿ.